ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಈ ವಾಕ್ಯವನ್ನು ಕೇಳದೇ ಇರುವಂತಹ ವ್ಯಕ್ತಿಗಳೇ ಇಲ್ಲ. ಎಲ್ಲ ಸಂದರ್ಭಗಳಲ್ಲಿ, ಒಂದು ವೇಳೆ ಸುವಾರ್ಥ ಮೀಟಿಂಗ್ಗಳಲ್ಲಾಗಿರ್ಬೋದು ಅಥವಾ ಸಭೆಗಳಲ್ಲಾಗಿರ್ಬೋದು, ಕಷ್ಟದ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ ಸೇವಕರು ಈ ವಾಕ್ಯಗಳಿಂದ ಪ್ರಸಂಗ ಮಾಡಿರ್ತಾರೆ, ಪ್ರಸಂಗವನ್ನು ಕೇಳಿರ್ತಾರೆ. ಅನೇಕ ವ್ಯಕ್ತಿಗಳು ಇದನ್ನು ನಿರಂತರವಾಗಿ ಓದ್ತಾರೆ, ತಮ್ಮ ಪ್ರಾರ್ಥನೆಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಯೇಸುಸ್ವಾಮಿಯ ಒಂದು ಮಾತು ನಾವು ನೋಡ್ತೇವೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಯೇಸುಸ್ವಾಮಿ ಈ ಲೋಕದ ನಾಯಕರುಗಳಿಗಿಂತ ಬಹಳ ವ್ಯತ್ಯಸ್ತನಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಏಕೆಂದರೆ ಎಲ್ಲ ಜನರು ಹಣ ಇರುವವರನ್ನು, ಆರೋಗ್ಯ ಇರೋರನ್ನ, ಬಲ ಇರೋರನ್ನ ಬನ್ನಿ ಅಂತ ಕರೀತಾರೆ, ಬನ್ನಿ ಅಂತ ಕರೆದು ಸೇರಿಸ್ಕೊಳ್ತಾರೆ. ಆದರೆ ಯೇಸುಸ್ವಾಮಿ ಒಬ್ಬ ವ್ಯತ್ಯಸ್ತವಾದಂತಹ ಒಬ್ಬ ವ್ಯಕ್ತಿಯಾಗಿದ್ದ, ವ್ಯತ್ಯಸ್ತನಾದಂತಹ ವ್ಯಕ್ತಿ. ಆ ಯೇಸುಸ್ವಾಮಿಯ ಸೇವೆಯ ಸಮಯದಲ್ಲಿ ಕಷ್ಟಗಳನ್ನು, ವೇದನೆಗಳನ್ನು, ಹೊರೆಗಳನ್ನು ಹೊತ್ತಂತಹ ವ್ಯಕ್ತಿಗಳು ಅನೇಕರಿದ್ದಾರೆ. ಈ ಲೋಕದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ನಮ್ಮ ಕಷ್ಟಗಳನ್ನು, ನಮ್ಮ ದುಃಖಗಳನ್ನು, ನಮ್ಮ ಹೊರೆಗಳನ್ನು ನಾವು ಹೊರಬೇಕಾದ್ರೆ ನಮಗೆ ಸಹಾಯ ಮಾಡೋರು ಯಾರೂ ಇರಲ್ಲ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಯೇಸುಸ್ವಾಮಿ ಇಲ್ಲಿ ಹೇಳ್ತಾ ಇರುವಂತಹ ಮಾತು ಎರಡು ರೀತಿಯ ಅರ್ಥವನ್ನು ಕೊಡುತ್ತೆ. ಒಂದು, ಶಾರೀರಿಕವಾಗಿ ಕಷ್ಟವನ್ನು ಪಡ್ತಾ ಇರುವ, ಹೊರೆಯನ್ನು ಹೊತ್ತಿರುವಂತಹ ವ್ಯಕ್ತಿಗಳ ಕುರಿತು ಮಾತಾಡ್ತಾರೆ. ಏಕೆಂದರೆ ಆ ದಿವಸಗಳಲ್ಲಿ ಯಹೂದ್ಯರ ಮೇಲೆ ರೋಮನ್ನರ ದಬ್ಬಾಳಿಕೆ ಇದೆ. ಅದ್ರ ಜೊತೆಯಲ್ಲಿ ಸಾಧಾರಣ ಯಹೂದ್ಯರ ಮೇಲೆ ಪರಿಸಾಯರ, ಶಾಸ್ತ್ರಿಗಳ, ಸದ್ದುಕಾಯರ, ಮಹಾಯಾಜಕರ ದಬ್ಬಾಳಿಕೆಗಳು, ಇವೆಲ್ಲವುಗಳಿಂದ ಕಷ್ಟಪಟ್ಟು ವೇದನೆ ಪಡ್ತಾ ಇರುವಂಥ ಒಂದು ಸಮೂಹದ ಮಧ್ಯೆ ಏಸು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಅಥವಾ ನಿಮ್ಮ ಶಾರೀರಿಕ ಜೀವಿತದಲ್ಲಿರುವಂಥ ಕಷ್ಟಗಳು, ಹೊರೆಗಳನ್ನೆಲ್ಲ ಹೊತ್ಕೊಂಡು ನಿರಾಶೆಯಲ್ಲಿರುವಂತಹ ವ್ಯಕ್ತಿಗಳೇ, ನೀವು ನನ್ನ ಬಳಿಗೆ ಬನ್ನಿರಿ. ಯಾಕೆಂದರೆ ಅವರು ಯಾರ ಬಳಿಗೆ ಹೋಗಬೇಕಾಗಿತ್ತು? ಅವರು ಮಹಾಯಾಜಕನ ಬಳಿಗೆ ಹೋಗಬೇಕಾಗಿತ್ತು, ಅಥವಾ ಸಮೂಹದ ನಾಯಕರುಗಳ ಬಳಿಯಲ್ಲಿ ತಮ್ಮ ಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಕಾಗಿತ್ತು. ಅಲ್ಲಿ ಅವರಿಗೆ ಪರಿಹಾರ ಸಿಗಬೇಕಾಗಿತ್ತು. ಆದರೆ ಆ ಸಮೂಹದ ನಾಯಕರುಗಳೇ ಅವರಿಗೆ ವಿರುದ್ಧವಾಗಿ ನಿಂತಾಗ ಅವರು ತಮ್ಮ ನಿರೀಕ್ಷೆ ಕಳ್ಕೊಂಡ್ರು. ಎಲ್ಲಿ ಹೋದರೆ ನಮಗೆ ಕಷ್ಟ ಪರಿಹಾರ ಆಗುತ್ತೆ, ಯಾರ ಬಳಿಯಲ್ಲಿ ಹೇಳಿದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಒಂದು ರೀತಿಯಲ್ಲಿ ಕಷ್ಟ ಹೇಗೆ ಪರಿಹಾರ ಆಗುತ್ತೆ, ಸಮಸ್ಯೆ ಹೇಗೆ ಪರಿಹಾರ ಆಗುತ್ತೆ ಅಂತ ಗೊತ್ತಿಲ್ಲದೆ ನಿರಾಶೆಯಲ್ಲಿರುವಂತಹ ಜನರನ್ನು ನೋಡಿ ಯೇಸು ಹೇಳ್ತಾ ಇದ್ದಾರೆ, ನೀವು ಅಲ್ಲಿ ಇಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ಎಲ್ಲಿ ಹೋಗೋದು ಅಂತ ಟೆನ್ಷನ್ ಮಾಡ್ಕೋಬೇಡಿ, ನೀವು ನನ್ನ ಹತ್ರ ಬನ್ನಿ. ಇಂದು ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ಒಂದು ವೇಳೆ ಇದೇ ಒಂದು ಟೆನ್ಷನ್ ನಿನ್ನಲ್ಲಿರ್ಬೋದು. ನನ್ನ ಕಷ್ಟ ಯಾರಿಗೆ ಹೇಳಲಿ, ನನ್ನ ವೇದನೆ ಯಾರಿಗೆ ಹೇಳಲಿ, ನಾನು ಹೊರೆಗಳನ್ನ ಹೊತ್ಕೊಂಡು ಏನು ಮಾಡಲಿ, ಹೊತ್ತು ಸಾಕಾಗೋಗಿದೆ. ಆದರೆ ಯೇಸು ಇವತ್ತು ನಿನ್ನನ್ನು ಕರೀತಾ ಇದ್ದಾನೆ, ನನ್ನ ಬಳಿಗೆ ಬಾ. ಒಂದು ವೇಳೆ ನಿನ್ನ ತಂದೆ ತಾಯಿ, ಸಹೋದರ ಸಹೋದರಿ, ನಿನ್ನ ಸಂಬಂಧಿಕರು, ನಿನ್ನ ಸ್ನೇಹಿತರು ನಿನ್ನ ವೇದನೆಯನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು. ನಿನ್ನ ಕಷ್ಟಗಳನ್ನು ನೋಡಿ ಅವ್ರು ನೋಡ್ದಲೇ ಹೋಗಿರ್ಬೋದು. ನಿನ್ನ ಹೊರೆಯನ್ನು ನೋಡಿ ಅವರು, ನಾವು ಎಲ್ಲಿ ಅವನ ಹತ್ರ ಹೋದರೆ ಆ ಹೊರೆ ನನ್ನ ಮೇಲೂ ಸ್ವಲ್ಪ ಹಾಕ್ಬಿಡ್ತಾನೆ ಅಂತೇಳಿ ಅವ್ರು ದೂರ ಇರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಏಸು ನನ್ನನ್ನು, ನಿಮ್ಮನ್ನು ಕರೀತಾ ಇದ್ದಾನೆ, ನೀವು ನನ್ನ ಹತ್ರ ಬಾ, ನಾನು ನಿನಗೆ ವಿಶ್ರಾಂತಿ ಕೊಡ್ತೀನಿ. ಐ ವಿಲ್ ಗಿವ್ ಯು ರೆಸ್ಟ್. ನಿನಗೆ ರೆಸ್ಟ್ ಇಲ್ದಲೆ, ನಿನಗೆ ವಿಶ್ರಾಂತಿ ಇಲ್ದಲೆ ನೀನು ಬಹಳ ಕಷ್ಟಪಡ್ತಾ ಇದೆಯಾ, ನೀವು ನನ್ನ ಬಳಿಗೆ ಬನ್ನಿರಿ. ಏಸು ನಿನ್ನ ಕಷ್ಟವನ್ನು ಹೊರುವುದಕ್ಕೆ, ನಿನ್ನ ಹೊರೆಯನ್ನು ಹೊರುವುದಕ್ಕೆ, ನಿನ್ನನ್ನು ರಿಲ್ಯಾಕ್ಸ್ ಮಾಡುವುದಕ್ಕೆ, ನಿನಗೊಂದು ಸಮಾಧಾನ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ದಿವಸ ಕರ್ತನ ಮುಖವನ್ನು ನೋಡಿ, ಕರ್ತನಲ್ಲಿ ಆಶ್ರಯಿಸಿ, ಕರ್ತನು ನಿಮಗಾಗಿ ಅದ್ಭುತವನ್ನು ಮಾಡ್ತಾನೆ. ಒಂದನೇ ಪಾಠ ಅದು. ಎರಡನೇದಾಗಿ, ಪಾಪದ ಹೊರೆಯನ್ನು ಹೊತ್ತವರೇ, ಪಾಪದ ಹೊರೆಯಿಂದ ಕಷ್ಟಪಡ್ತಾ ಇರುವವರೇ, ನೀವು ನನ್ನ ಬಳಿಗೆ ಬನ್ನಿರಿ. ಇದು ಸ್ಪಿರಿಚುವಲ್ ಆದಂತಹ ಒಂದು ಅವಶ್ಯ. ಪಾಪದ ಹೊರೆ ಹೊತ್ಕೊಂಡಿದ್ದಾರೆ. ಮಾನವ ಕುಲವೆಲ್ಲ ಪಾಪದಲ್ಲಿ ಮುಳುಗಿದೆ. ಪಾಪದಲ್ಲಿ ಮುಳುಗಿ ಪಾಪದಲ್ಲಿ ಜೀವಿಸುತ್ತಾ ಮುಂದೆ ಹೋಗ್ತಾ ಇರಬೇಕಾದ್ರೆ ಏಸು ಕರೀತಾ ಇದ್ದಾರೆ, ಪಾಪದ ಹೊರೆ ಹೊತ್ತವರೇ, ಎಲ್ಲಿ ಈ ಹೊರೆ ಇಳಿಸಲಿ,
ಯಾರು ನನ್ನ ಪಾಪದ ಹೊರೆಯನ್ನು ನೀಗಿಸ್ತಾರೆ, ಯಾರು ನನಗೆ ಒಂದು ಪರಿಹಾರವನ್ನು ಕೊಡ್ತಾರೆ ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇದ್ದರೆ ನೀನು ನನ್ನ ಬಳಿಗೆ ಬಾ, ನಾನು ನಿನ್ನ ಪಾಪದ ಹೊರೆಯನ್ನು ನೀಗಿಸ್ತೇನೆ. ನಿನಗೆ ಆ ಪಾಪದ ಹೊರೆಯಿಂದ ಉಂಟಾಗ್ತಾ ಇರುವಂಥ ಕಷ್ಟವನ್ನು ನಾನು ನೀಗಿಸಿ ನಿನಗೊಂದು ನೆಮ್ಮದಿಯನ್ನು ಕೊಡ್ತೇನೆ, ನಿನಗೊಂದು ಶಾಂತಿಯನ್ನು ಕೊಡ್ತೇನೆ. ಇದು ಯೇಸು ಹೇಳುವಂತಹ ಮಾತು. ಈ ವಾಕ್ಯವನ್ನು ಕೇಳುವ ದೇವರ ಮಗುವೆ, ಪಾಪದ ಭಾರ ಹೊತ್ತು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಕಷ್ಟಪಡ್ತಾ ಇರುವಂಥ ವ್ಯಕ್ತಿ ನೀನಾಗಿದ್ದರೆ ನಿನ್ನ ಪಾಪದ ಭಾರವನ್ನು ನೀಗಿಸುವುದಕ್ಕೆ, ಅದನ್ನು ಇಲ್ಲದಂತ ಮಾಡುವುದಕ್ಕೆ, ಆ ಕಷ್ಟವನ್ನು ತೆಗೆದುಹಾಕಿ ನಿನಗೊಂದು ವಿಶ್ರಾಂತಿಯನ್ನು, ಸಮಾಧಾನವನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಾದ ಯೇಸುವಿನ ಬಳಿಯಲ್ಲಿ ನೀನು ಬರೋದಾದರೆ ಆತ ನಿನಗೆ ಅದ್ಭುತವನ್ನು ಮಾಡ್ತಾನೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ಯಾರೇ ಆಗಿರ್ಬೋದು, ಯಾವ ಭಾಷೆ, ಕುಲ, ಜಾತಿ ಯಾವುದೇ ಆಗಿದ್ದರೂ ಸಹ ನೀವು ನನ್ನ ಬಳಿಗೆ ಬನ್ನಿರಿ ಎಂದು ಯೇಸು ಕರೀತಾ ಇದ್ದಾನೆ. ಇಂದು ಆ ಯೇಸುವಿನ ಬಳಿಗೆ ಬರೋದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವಪ್ಪ. ದೇವರೇ, ಕಷ್ಟದಲ್ಲಿ, ವೇದನೆಯಲ್ಲಿ ಕರ್ತನೆ ಹೊರೆಗಳನ್ನು ಹೊತ್ತು, ಶಾರೀರಿಕ ಹೊರೆಗಳು ಕರ್ತನೆ, ಪಾಪದ ಹೊರೆಗಳು ಎಲ್ಲವನ್ನು ಹೊತ್ತು ಕಷ್ಟಪಡ್ತಾ ಇರುವಂತಹ ವ್ಯಕ್ತಿಗಳು ಯಾರಾದರೂ ಇದನ್ನು ಕೇಳ್ತಾ ಇದ್ದರೆ ದೇವರೇ, ಅವರಿಗೊಂದು ವಿಶ್ರಾಂತಿ ಕೊಡಪ್ಪ, ಅವರ ಜೀವಿತದಲ್ಲೊಂದು ಬಿಡುಗಡೆ ಕೊಡು. ಆ ಹೊರೆಯನ್ನು ನಿನ್ನ ಬಳಿಯಲ್ಲಿ ಇಳಿಸುವಾಗ ದೇವರೇ, ಬಿಡುಗಡೆ ಕೊಡುವಂತಹ ಸರ್ವಶಕ್ತನಾದ ದೇವರಿನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.